Hello everyone, welcome to my YouTube channel NCERT Booster and I am your Prithvi. Today we will discussing about the second language English questions chapter wise question series part 2. ಈ part 2 ನಲ್ಲಿ ಬರ್ತಕ್ಕಂತ ಚಾಪ್ಟರ್ ಯಾವುದಂದ್ರೆ poem number 1 Grandma Climbs a Tree. ಇದರಲ್ಲಿ ಪಿಕ್ಸ್ 4 ಮಾರ್ಕ್ ಕ್ವಶನ್ ಬರುತ್ತೆ. 4 ಮಾರ್ಕ್ ಕ್ವಶನ್ ದಟ್ಸ್ ನಥಿಂಗ್ ಬಟ್ ಸಮ್ಮರಿ. ಈ ಚಾಪ್ಟರ್ ನ ಸಮ್ಮರಿ ಅಂಡ್ ದಿಸ್ ಇಸ್ ಅ ಪಿಕ್ಸ್ ಕ್ವಶನ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದೊಂದು ಫಿಕ್ಸ್ ಕ್ವಶನ್. ಇದರಲ್ಲಿ ಇದು ಫಿಕ್ಸ್ ಆಗಿ ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ಇದನ್ನ ನೀವು ಸ್ಟಡಿ ಮಾಡಬೇಕು. ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಅಂದ್ರೆ, ರೈಟ್ ಸಬ್ಸ್ಟೆನ್ಸ್ ಆಫ್ ಅ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅಂತಾನು ಕೇಳಬಹುದು. ಅಂಡ್ ರಾಯ್ ಡಸ್ ದ ಪೋಯಟ್ ಡಿಸ್ಕ್ರೈಬ್ ಅಬೌಟ್ ಅ ಗ್ರ್ಯಾಂಡ್ ಮಾಸ್ ಚೈಲ್ಡಿಶ್ ಆಕ್ಟಿವಿಟೀಸ್ ಇನ್ ದ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ಅಂದ್ರೆ ಎರಡನೇ ಕ್ವಶನ್ಸ್ ಅರ್ಥ ಏನಂದ್ರೆ, ಪೋಯೆಟ್ ಅವರು ಗ್ರ್ಯಾಂಡ್ ಮಾ ಅವರ ಚೈಲ್ಡಿಶ್ ಆಕ್ಟಿವಿಟೀಸ್ ನ ಯಾವ ರೀತಿ ಬರ್ದಿದ್ದಾರೆ ಪೋಯಂ ನಲ್ಲಿ ಅನ್ನೋದನ್ನ ಕೂಡ ಕೇಳಬಹುದು. ಆರ್ ಇದಲ್ದೇನೆ ರೈಟ್ ಇನ್ ಅ ಬ್ರೀಫ್ ಸಮ್ಮರಿ ಅಂದ್ರೆ ಸಮ್ಮರಿನ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಸಮ್ಮರಿನ ಬರೀರಿ ಅಂತಾನು ಕೂಡ ಕೇಳಬಹುದು. ಆನ್ಸರ್ ಅನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಬರೀಬೇಕು ಅಂದ್ರೆ, ಫಸ್ಟ್ ಒನ್, ಇನ್ ದಿಸ್ ಪೋಯಮ್ ದ ಪೋಯೆಟ್ ರಸ್ಕಿನ್ ಬಾಂಡ್. ಈ ಪೋಯಮ್ ಅನ್ನ ಬರ್ದವರು who is Ruskin Bond beautifully describes his granny's love for trees and childish activities. ಏನಂದ್ರೆ ಈ ರಸ್ಕಿನ್ ಬಾಂಡ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಏನು ಹೇಳಿದ್ದಾರೆ, ಯಾರ ಬಗ್ಗೆ? ಅವ್ರ ಅಜ್ಜಿ ಬಗ್ಗೆ. ರಸ್ಕಿನ್ ಬಾಂಡ್ ಅವರ ಅಜ್ಜಿ ಬಗ್ಗೆ ಏನನ್ನ ಹೇಳಿದ್ದಾರೆ? ಅವರು ಯಾವ ರೀತಿ ಟ್ರೀಸ್ ಅನ್ನ ಪ್ರೀತಿ ಮಾಡ್ತಿದ್ರು, ಮತ್ತೆ ಅದಲ್ಲದೆ ಅವ್ರು ಯಾವ ರೀತಿ ಚೈಲ್ಡಿಶ್ ಆಕ್ಟಿವಿಟೀಸ್ ಅನ್ನ ಹೊಂದಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂಡ್ ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರಾನಿ ಈಸ್ ಅ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಂಬ್ ಅ ಟ್ರೀ ಇವನ್ ಅಟ್ ದ ಏಜ್ ಆಫ್ 62. ಅವ್ರ ಪೋಯೆಟ್ ಅವರು ಏನಂತ ಹೇಳ್ತಾರೆ ಅಂದ್ರೆ, ರಸ್ಕಿನ್ ಬಾಂಡ್ ಅವರು ಏನಂತ ಹೇಳ್ತಾರೆ ಅಂದ್ರೆ, ಅವ್ರ ಗ್ರಾನಿ ಅಂದ್ರೆ ಅವ್ರ ಅಜ್ಜಿನ ಜೀನಿಯಸ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ, ಬಿಕಾಸ್ ಶಿ ಕುಡ್ ಕ್ಲೈಂಬ್ ಅ ಟ್ರೀ ಇವನ್ ಅಟ್ ದ ಏಜ್ ಆಫ್ 62. ಯಾಕಂದ್ರೆ 62 ಏಜ್ ಅಲ್ಲೂ ಕೂಡ ಅವ್ರಿಗೆ ಗಿಡ ಏರುವಂತ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಅದಕ್ಕೋಸ್ಕರ ಅವ್ರನ್ನ ಜೀನಿಯಸ್ ಅಂತ ಕರೀತಿದ್ರು. ಶಿ ಹ್ಯಾಡ್ ಲರ್ನ್ ಇಟ್ ಫ್ರಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6. ಇದನ್ನ ಯಾರಿಂದ ಕಲ್ತಿರ್ತಾರಂದ್ರೆ, ಅವರ ಪ್ರೀತಿಯ ಬ್ರದರ್ ಅವರಿಂದ ಕಲ್ತಿರ್ತಾರೆ. ಯಾವ ಏಜ್ ನಲ್ಲಿ ಅಂದ್ರೆ 6 ಇಯರ್ಸ್ ಇರುವಾಗ್ಲೇ ಕಲ್ತಿರ್ತಾರೆ ಅಂತಾನು ಹೇಳಬಹುದು. ಎವ್ರಿಬಡಿ ಫಿಯರ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಎಲ್ಲರಿಗೂ ಭಯ ಆಗ್ತಿರುತ್ತೆ. ಯಾಕಂತಂದ್ರೆ 62 ಏಜ್ ನಲ್ಲಿ ಗಿಡ ಹತ್ತದಂದ್ರೆ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತಲ್ಲ. ಅಜ್ಜಿಯವ್ರಂದ್ರೆ ಭಯ ಆಗ್ತಿರುತ್ತೆ. ಏನಂತ ಭಯ ಆಗ್ತಿರುತ್ತೆ ಅಂದ್ರೆ, ಒಂದಿನ ಇವ್ರ ಗಿಡ ಹತ್ತಕ್ ಹೋಗಿ ಬೀಳ್ಬಹುದು, ಜೋರಾಗಿ ಬೀಳ್ಬಹುದು ಅನ್ನೋ ಒಂದು ಭಯ ಇರುತ್ತೆ. ಇಟ್ ವಾಸ್ ಫಿಯರ್ ದಟ್ ಒನ್ ಡೇ ಶಿ ವುಡ್ ಫಾಲ್ ಅಂಡ್ ಸಜೆಸ್ಟೆಡ್ ಹರ್ ನಾಟ್ ಟು ಕ್ಲೈಂಬ್ ಅ ಟ್ರೀ ಬಟ್ ಶಿ ಡಿಡಂಟ್ ಸ್ಟಾಪ್. ಎಲ್ಲರಿಗೂ ಭಯ ಇರುತ್ತೆ. ಅದಕ್ಕೋಸ್ಕರ ಒಂದಿನ ಅವಳು ಬೀಳ್ಬಹುದು, ಮತ್ತೆ ಅವಳಿಗೆ ಸಜೆಸ್ಟ್ ಕೂಡ ಮಾಡ್ತಿರ್ತಾರೆ. ಅವ್ರಿಗೆ ಹೇಳ್ತಿರ್ತಾರೆ ಗಿಡ ಹತ್ತಬೇಡ ಅಂತ ಅವಳಿಗೆ ಹೇಳ್ತಿರ್ತಾರೆ. ಆದ್ರೂ ಅಜ್ಜಿ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ರಸ್ಕಿನ್ ಬಾಂಡ್ ಅವ್ರ ಅಜ್ಜಿ ಅವರು ಗಿಡ ಹತ್ತದನ್ನ ಬಿಟ್ಟಿರಲ್ಲ, ಯಾರ ಮಾತನ್ನು ಕೇರೆ ಮಾಡ್ತಿರಲ್ಲ. ಒನ್ ಡೇ ವೆನ್ ಶಿ ವಾಸ್ ಅಲೋನ್ ಅಟ್ ದ ಹೋಮ್ ಶಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಯಾರು ಮನೇಲಿ ಇಲ್ದೇ ಇರುವಾಗ, ಅಜ್ಜಿ ಅವ್ರ ಒಬ್ರೇ ಇರುವಾಗ ಏನ್ ಮಾಡ್ತಾರೆ, ಗಿಡ ಹತ್ತಾರೆ. ಬಟ್ ಅವ್ರಿಗೆ ಇಳಿಯಕ್ಕೆ ಬರಲ್ಲ. ಅವಾಗ ಶಿ ವಾಸ್ ರೆಸ್ಕ್ಯೂಡ್ ಫ್ರಮ್ ದ ಟ್ರೀ ಟಾಪ್. ಅವಳು ಗಿಡದ ತುದಿ ಮೇಲ್ಗಡೆ ಹೋಗ್ಬಿಟ್ಟು ಕುತ್ಕೊಂಡಿರ್ತಾಳೆ. ಅಲ್ಲಿಂದಾನು ಅವಳನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡ್ತಾರೆ, ಅಂದ್ರೆ ಕಾಪಾಡ್ತಾರೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್, ಆಫ್ಟರ್ ದ ರೆಸ್ಕ್ಯೂ ಡಾಕ್ಟರ್ ಅಡ್ವೈಸ್ಡ್ ಹರ್ ರೆಸ್ಟ್ ಫಾರ್ ಅ ವೀಕ್. ಅಲ್ಲಿಂದ ಕಾಪಾಡಿದ್ಮೇಲೆ ಡಾಕ್ಟರ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಆ ಅಜ್ಜಿಗೆ 1 ವೀಕ್ ನೀನು ರೆಸ್ಟ್ ಮಾಡಬೇಕು, ಬೆಡ್ ಅಲ್ಲಿ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಶಿ ಫೆಲ್ಟ್ ಲೈಕ್ ಶಿ ವಾಸ್ ಇನ್ ಅ ಹೆಲ್. ಆ ರೆಸ್ಟ್ ಮಾಡೋ 1 ವೀಕ್ ಅನ್ನ ಅವಳು ಯಾವ ರೀತಿ ಫೀಲ್ ಮಾಡ್ತಿರ್ತಾಳೆ ಅಂದ್ರೆ, ಅವಳು ಒಂದು ನರಕದಲ್ಲಿರೋ ರೀತಿ ಫೀಲ್ ಮಾಡ್ತಿರ್ತಾಳೆ. ಶಿ ಕಾಲ್ಡ್ ಹರ್ ಸನ್ ಅಂಡ್ ಟೋಲ್ಡ್ ಹಿಮ್ ಹರ್ ವಿಶ್ ಟು ಬಿಲ್ಡ್ ಅಂಡ್ ಸ್ಟೇ ಇನ್ ಅ ಹೌಸ್ ಆನ್ ದ ಟ್ರೀ ಟಾಪ್. ಅವಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ, ರೆಸ್ಟ್ ನ ಮುಗಿಸ್ಕೊಂತಾಳೆ. ಅವಾಗ ಅವಳ ಮಗ ಅಂದ್ರೆ ರಸ್ಕಿನ್ ಬಾಂಡ್ ಅವರ ಅಪ್ಪನ ಕರೀತಾಳೆ. ಕರೆದ್ಬಿಟ್ಟು ಅವನ್ಗೆ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂದ್ರೆ, ನನ್ನೊಂದು ವಿಶ್ ಇದೆ. ಅದೇನಂದ್ರೆ, ನನ್ಗೆ ಒಂದು ಗಿಡನ ಕಟ್ಕೊಡ್ಬೇಕು, ನನ್ಗೆ ಒಂದು ಮನೇನ ಕಟ್ಕೊಡ್ಬೇಕು. ಆ ಮನೆ ಎಲ್ಲಿರ್ಬೇಕಂದ್ರೆ ಗಿಡದ ಮೇಲ್ಗಡೆ ಇರಬೇಕು ಅಂತ ಏನು ಅವಳ ವಿಷಯನ ಹೇಳ್ತಾರೆ.
ಹಿ ಫಿಲ್ಫಿಲ್ಡ್ ಹರ್ ವಿಶ್. ಅವಾಗ ಅವ್ರ ಅಪ್ಪ ಇದ್ದವರು ಮೆಚೂರ್ಡ್ ಆಗಿರ್ತಾರೆ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವಳ ವಿಶ್ ಅನ್ನ ಫಿಲ್ಫಿಲ್ ಮಾಡ್ತಾರೆ. ಗ್ರ್ಯಾನಿ ಮೂವ್ ಟು ಹರ್ ನ್ಯೂ ಹೌಸ್ ಹ್ಯಾಪಿಲಿ ಅಂಡ್ ಎಂಜಾಯ್ಡ್ ಹರ್ ಓಲ್ಡ್ ಡೇಸ್. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅಜ್ಜಿ ಇದ್ದವರು ಅವ್ರ ನ್ಯೂ ಹೌಸ್ ಅಂದ್ರೆ ಟ್ರೀ ಟಾಪ್ ಮೇಲೆ ಇರ್ತಕ್ಕಂತ ಮನೆಯಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇರಕ್ಕೆ ಹೋಗ್ತಾರೆ. ಮತ್ತೆ ಅವಳ ಓಲ್ಡ್ ಡೇಸ್ ಅನ್ನೆಲ್ಲಾನು ಓಲ್ಡನ್ ಡೇಸ್ ಅಂದ್ರೆ ಹಳೆ ಡೇಸ್ ಅನ್ನೆಲ್ಲ ನೆನಪು ಮಾಡ್ಕೊಂಡು, ಗಿಡ ಹತ್ತಿರ್ತಕ್ಕಂಥ ಡೇಸ್ ಅನ್ನೆಲ್ಲ ನೆನಪು ಮಾಡ್ಕೊಂಡು ಹ್ಯಾಪಿಯಾಗಿ ಎಂಜಾಯಬಲ್ ಆಗಿ ಅಲ್ಲಿ ಉಳಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಈಸ್ ಅ ಸಮರಿ. ಈ ರೀತಿ ಬರೆದ್ರೆ 4 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಎಲ್ಲರೂ ಇದೇ ರೀತಿ ಬರೀರಿ. ಅಂಡ್ ಚೆನ್ನಾಗಿ ನಿಮ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಬರೋಣ. ಈಗ ಎಲ್ಲಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಅದಲ್ಲದೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೈ ವಾಟ್ಸ್ಆಪ್ ನಂಬರ್ 8666030105. ದಿಸ್ ಇಸ್ ಮೈ ವಾಟ್ಸ್ಆಪ್ ನಂಬರ್. ಇದಕ್ಕೆ ನೀವು ಮೆಸೇಜ್ ಮಾಡಬಹುದು. ಅಂಡ್ ವಾಟ್ಸ್ಆಪ್ ಗ್ರೂಪ್ಗೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅಂಡ್ ಥ್ಯಾಂಕ್ ಯು ಆಲ್. ವಿ ವಿಲ್ ಮೀಟ್ ಅಟ್ ನೆಕ್ಸ್ಟ್ ವಿಡಿಯೋ ಅಂಡ್ ಬಾಯ್.